ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಿಮ್ಮ ಮಕ್ಕಳ ಜೊತೆ ನೀವು ದುಡ್ಡಿನ ವಿಚಾರ, ದುಡ್ಡು ಕಾಸಿನ ವ್ಯವಹಾರ ಮಾತಾಡ್ತೀರಾ. ನಿಮಗೆ 3 ವರ್ಷ, 4 ವರ್ಷ, 5 ವರ್ಷ, 10 ವರ್ಷ, 15 ವರ್ಷ ಈ ರೀತಿ ಮಕ್ಕಳಿರ್ಬೋದಲ್ಲ, ಬೇರೆ ಬೇರೆ ಏಜ್ನ. ಅವ್ರಿಗೆ ನಿಮ್ಮ ಸಂಬಳ, ಮನೆಯ ಹಣಕಾಸಿನ ಪರಿಸ್ಥಿತಿ, ಖರ್ಚು, ಲೋನ್ಸ್, ಇನ್ವೆಸ್ಟ್ಮೆಂಟ್ಸ್ ಡಿಸ್ಕಸ್ ಮಾಡ್ತೀರಾ ಅಥವಾ ಬರೀ ಪಾಕೆಟ್ ಮನಿ ಕೊಡ್ತೀರಾ? ಯಾವ ವಯಸ್ಸಿನಿಂದ ಅವರಿಗೆ ಫಿನಾನ್ಷಿಯಲ್ ಎಜುಕೇಷನ್ ಕೊಡಬೇಕು? ಸ್ನೇಹಿತರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಇವತ್ತಿನ ಸೊಸೈಟಿ ಚರ್ಚೆ ಮಾಡಲೇಬೇಕಾಗಿರೋ ವಿಚಾರ. ಇದ್ರ ಬಗ್ಗೆ ನಾವು ಇವತ್ತು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇದರ ಮಹತ್ವವನ್ನು. ಕಷ್ಟಪಟ್ಟು ದುಡಿತೀರಾ ನೀವು. ನಿಮ್ಮ ಹಿಂದಿನ ಜನ್ರೇಷನ್ ಇನ್ನೂ ಬಡತನ ನೋಡಿರ್ಬೋದು, ಆದರೆ ನೀವು ಬಟ್ಟೆ ಹರ್ಕೊಂಡು ಬೆನ್ನು ಮೂಳೆ ಬಾಗೋ ರೀತಿ ದುಡಿದು, ಬೆವರು ಸುರಿಸಿ ದುಡಿದು, ಬಡತನದಿಂದ ಮಿಡಲ್ ಕ್ಲಾಸ್ಗೆ, ಮಿಡಲ್ ಕ್ಲಾಸ್ನಿಂದ ಅಪರ್ ಮಿಡಲ್ ಕ್ಲಾಸ್ಗೆ ಒಂಚೂರು ಕಂಫರ್ಟ್ ಲೈಫಿಗೆ ತಂದಿರ್ತೀರಾ ನಿಮ್ಮ ಫ್ಯಾಮಿಲಿಯನ್ನು. ಆದರೆ ನಿಮ್ಮ ಮಕ್ಕಳಿಗೆ ಇದೆಲ್ಲ ಗೊತ್ತಾ? ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತಾ? ಇಲ್ಲ ಅಂತ ಹೇಳಿದ್ರೆ ನೀವು ಕಷ್ಟಪಟ್ಟು ಮಾಡಿದ್ದನ್ನು ಮಕ್ಕಳು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರಾ? ಆ ಹಸಿವು ಅವರಲ್ಲಿ ಬರುತ್ತಾ ನೀವು ಅದನ್ನೆಲ್ಲ ಶೇರ್ ಮಾಡಿಲ್ಲ ಅಂದರೆ? ನಿಮ್ಮ ಸ್ಟ್ರಗಲ್, ಆ ಜರ್ನಿ ಅದು ಅವ್ರಿಗೆ ಗೊತ್ತಿಲ್ಲ ಅಂದರೆ, ಬೇಸಿಕ್ ಫಿನಾನ್ಷಿಯಲ್ ಎಜುಕೇಷನ್ ಇಲ್ಲ, ಮನಿ ಲೆಸನ್ಸ್ ಗೊತ್ತಿಲ್ಲ ಅಂದರೆ, ಕುಟುಂಬದ ಆರ್ಥಿಕ ಪರಿಸ್ಥಿತಿ ಹಾಳಾಗೋದು ಮಾತ್ರ ಅಲ್ಲ, ಕೆಲವೊಂದು ಕೇಸ್ನಲ್ಲಿ ಫ್ಯಾಮಿಲಿ ಮರ್ಯಾದೆಯನ್ನು ಕೂಡ ಮಕ್ಕಳು ಬೀದಿಗೆ ತರಬಹುದು. ಬೆಸ್ಟ್ ಎಕ್ಸಾಂಪಲ್ ಪ್ರಜ್ವಲ್ ರೇವಣ್ಣ. ಪ್ರಧಾನಮಂತ್ರಿಗಳ ಮನೆಯಲ್ಲಿ 3rd ಜನರೇಷನ್ ಪೊಲಿಟಿಷಿಯನ್. ದುಡ್ಡು, ಗೌರವ, ದೇಶದ ಪಾರ್ಲಿಮೆಂಟ್ನಲ್ಲಿ ಒಂದು ಸೀಟು, ಏನಿರಲಿಲ್ಲ, ಎಲ್ಲ ಇತ್ತು. ಆದರೆ ಆಗಿದ್ದೇನು ಸ್ನೇಹಿತರೆ? ಇದೇ ಕಾರಣಕ್ಕೋಸ್ಕರ ಕಷ್ಟ ಸುಖಗಳ ಮಹತ್ವ, ಸುಖ ಅಂದರೆ ಕಷ್ಟ ಸುಖ, ಆ ರೀತಿ ಕಷ್ಟ ಸುಖ, ಅದರ ಮಹತ್ವ, ಜರ್ನಿ, ಆ ಸ್ಟ್ರಗಲ್ ಮಕ್ಕಳಿಗೆ ಗೊತ್ತಿರೋದು ತುಂಬ ಇಂಪಾರ್ಟೆಂಟ್. ಚಿಕ್ಕ ವಯಸ್ಸಿನಿಂದ ಮಕ್ಕಳನ್ನು ರೆಡಿ ಮಾಡಬೇಕು. ನೀವೀಗ ಶ್ರೀಮಂತರಾಗಿರ್ಬೋದು, ನೀವೀಗ ಮಧ್ಯಮ ವರ್ಗಕ್ಕೆ ಬಂದಿರ್ಬೋದು, ನೀವು ಆರ್ಥಿಕ ಪರಿಸ್ಥಿತಿ ಫ್ಯಾಮಿಲಿದು ಚೆನ್ನಾಗಿ ಮಾಡಿರ್ಬೋದು. ನಾನು ಪಟ್ಟಿರೋ ಕಷ್ಟ ಫ್ಯಾಮಿಲಿ ಕೊಡಬಾರ್ದು, ಕಂಫರ್ಟ್ ಜೀವನ ಕೊಡಬೇಕು ಅನ್ನೋ ನಿಮ್ಮ ಮೈಂಡಲ್ಲಿ ಬಂದಿರಬಹುದು. ಆದರೆ ನೀವರಿಗೆ ಕಷ್ಟ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ. ದುಡ್ಡಿನ ಮಹತ್ವ, ದುಡ್ಡು ಸುಮ್ಮನೆ ಗಿಡದಲ್ಲಿ ಹುಟ್ಟಲ್ಲ. ಈಗ ನಾವು ಚೆನ್ನಾಗಿತ್ತು, ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ವಿ, ಒಳ್ಳೆ ಎಜುಕೇಷನ್ ಕೊಟ್ವಿ, ನೀನು ಸೀದಾ ಒಳ್ಳೆ ಕಾಲೇಜಿಂದ ಸೀದಾ ಜಾಬಿಗೆ ಹೋದೆ, ದುಡ್ಡು ಸಿಕ್ತು, ಕರೆಕ್ಟ್ ಸಿಗುತ್ತೆ ಮುಂದೆ. ಆದರೆ ನಮ್ಮ ಕಾಲದಲ್ಲಿ ಹಾಗಿರಲಿಲ್ಲ. ಅಲ್ಲಿಗೆ ಬರೋಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ. 1 ಕೋಟಿಯಿಂದ 1.5 ಕೋಟಿ ಮಾಡೋದು, 2 ಕೋಟಿ ಮಾಡೋದು ಈಸಿ, ಕಷ್ಟ ಇಲ್ಲ. ಆಫ್ಟರ್ 1 crore ವೆಲ್ತ್ ಎಕ್ಸ್ಪ್ಲೋಡ್ಸ್, ಕೇಳಿಲ್ವಾ ನೀವು? ಆದರೆ 1 ರೂಪಾಯಿಯಿಂದ 1,000ಕ್ಕೆ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಿ? 2,000ಕ್ಕೆ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಿ? ಮೊದಲ 1,00,000 ನೋಡೋಕೆ ಎಷ್ಟು ಕಷ್ಟಪಟ್ಟಿದ್ದೀರಿ? ಅದು ಗೊತ್ತಾಗಬೇಕಲ್ವಾ ಅವರಿಗೆ? ಸೊ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಯಾವ ರೀತಿ ಹಣಕಾಸಿನ ಪಾಠವನ್ನು ಕಲಿಸಬೇಕು, ಸೇವಿಂಗ್ಸ್ ಅನ್ನ ಅರ್ಥ ಮಾಡಿಸೋದು ಹೇಗೆ, ಹಾಗೆ ಜವಾಬ್ದಾರಿಯುತವಾಗಿ ಖರ್ಚು ಮಾಡೋದು, ಡಿಸಿಷನ್ ಮೇಕಿಂಗ್, ಇದೆಲ್ಲವನ್ನ ಕಲಿಸೋದು ಹೇಗೆ, ಎಲ್ಲವನ್ನ ನೋಡ್ತಾ ಹೋಗೋಣ. ಈ ಇಂಪಾರ್ಟೆಂಟ್ ವರದಿಯನ್ನ ಪ್ರತಿಯೊಬ್ಬರೂ ಕೂಡ ಸ್ನೇಹಿತರೆ ಮಿಸ್ ಮಾಡದೆ ನೋಡಿ. ಚಿಕ್ಕ ಮಕ್ಕಳಿಗೆ ಹಣಕಾಸಿನ ಪಾಠ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP ಯಲ್ಲಿ ಮಕ್ಕಳು ಕಿಂಡರ್ ಗಾರ್ಟನ್ನಲ್ಲಿರುವಾಗಲೇ ಅವರಿಗೆ ಬ್ಯಾಂಕ್ ಅಕೌಂಟ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಪೋಸ್ಟ್ ಆಫೀಸ್ ಬಗ್ಗೆ ಎಲ್ಲ ಹೇಳಿಕೊಡ್ತಾ ಇದ್ದಾರೆ. ಸಾಕಷ್ಟು ಸ್ಕೂಲ್ಗಳಲ್ಲಿ ಅದೆಲ್ಲ ಶುರು ಮಾಡಿದ್ದಾರೆ. ಬಹಳ ಚಿಕ್ಕ ವಯಸ್ಸಿನಿಂದಲೇ ಫಿನಾನ್ಷಿಯಲ್ ಎಜುಕೇಷನ್. ಇವಾಗ ನಮ್ಮ ಜನ್ರೇಷನ್ ಕಂಪೇರ್ ಮಾಡಿದ್ರೆ, ನಿಮ್ಮ ಜನ್ರೇಷನ್ ಕಂಪೇರ್ ಮಾಡಿದ್ರೆ, ನಿಮ್ಮ ಪೇರೆಂಟ್ಸ್ ಜನ್ರೇಷನ್ ಕಂಪೇರ್ ಮಾಡಿದ್ರೆ ಇವಾಗಿನ ಮಕ್ಕಳಿಗೆ ಈ NEPನಲ್ಲಿ ಸ್ವಲ್ಪ ಸಿಗ್ತಾ ಇದೆ. ಆದರೆ ಸ್ನೇಹಿತರದು ಮನೆಯಲ್ಲೂ ಚರ್ಚೆ ಆಗಬೇಕು. ನೀವು ಡಿನ್ನರಿಗೆ ಕೂತಾಗ, ಊಟ ಕೂತಾಗ ಚರ್ಚೆ ಆಗಬೇಕು. ಫ್ಯಾಮಿಲಿಯ ಆರ್ಥಿಕ ಸ್ಥಿತಿಗತಿ, ಏರಿಳಿತ, ಕಷ್ಟ ಸುಖ ಎಲ್ಲವೂ ಕೂಡ ದುಡ್ದು ಒದ್ದಾಡ್ತಿರೋರು ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿಗೆ ಅದರ ಅರಿವು ಇರಬೇಕು. ಜನರೇಷನಲ್ ವೆಲ್ತ್ ಮಾಡಿರೋರು, ತಲೆಮಾರಿಗಾಗಷ್ಟು ಸಂಪತ್ತನ್ನು ಮಾಡಿರೋರು, ಅವರು ಕೂಡ ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ. ಸಕ್ಸಸ್ಫುಲ್ ಬಿಸ್ನೆಸ್ ಫ್ಯಾಮಿಲೀಸ್, ಫೇಲ್ಯೂರ್ ಬಿಡಿ, ಪೊಲಿಟಿಷಿಯನ್ಸ್ ಕೆಲವರೆಲ್ಲ, ಸಕ್ಸಸ್ಫುಲ್ ಬಿಸ್ನೆಸ್ ಫ್ಯಾಮಿಲೀಸ್ ತರಬೇತಿ ಕೊಡ್ತಾರೆ, ಮಕ್ಕಳನ್ನ ಗ್ರೂಮ್ ಮಾಡ್ತಾರೆ. ಹೊರಗಡೆ ಲಕ್ಸುರಿ ಕಾರಲ್ಲಿ ಓಡಾಡ್ಬೋದು, ಲ್ಯಾವಿಶ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು, ಆದರೆ ಡೇ ಟು ಡೇ ಲೈಫಲ್ಲಿ ಬೇರೆ ಥರನೇ ಇರ್ತಾರೆ. ಅವ್ರಿಗೆ ಮನಿ ಲೆಸನ್ಸ್ ಚೈಲ್ಡ್ಹುಡ್ಡಿಂದ ಆಗಿರುತ್ತೆ. ಬಿಸ್ನೆಸ್ನ ಹಿನ್ನೆಲೆ ಏನು, ಎಷ್ಟು ಕಷ್ಟಪಟ್ಟು ಬೆಳೆಸಿರೋದು, ಅದನ್ನು ಮುಂದೆ ಹೇಗೆ ಬೆಳೆಸಬೇಕು, ಮಲ್ಟಿಪ್ಲೈ ಮಾಡೋದು ಹೇಗೆ, ದುಡ್ಡಿನ ಮಹತ್ವ ಏನು, ಫ್ಯಾಮಿಲಿ ಯುನೈಟ್ ಆಗಿರೋದು ಎಷ್ಟು ಮುಖ್ಯ, ಸಂಪತ್ತು ಬೆಳಿಬೇಕಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಟ್ರೈನಿಂಗ್ ಕೊಡ್ತಾರೆ. ಟಾಟಾ ಫ್ಯಾಮಿಲಿ ಥರ ನಿಮಗೆ ಬೇಕಾದಷ್ಟು ಆ ರೀತಿ ಎಕ್ಸಾಂಪಲ್ ಸಿಗುತ್ತೆ. ಸ್ನೇಹಿತರೆ, ಮಕ್ಕಳು ಕಲಿಯೋದು ಎಲ್ಲಿಂದ? ಎಲ್ಲವನ್ನ ಕಲಿಯೋದು ಎಲ್ಲಿಂದ? ನಿಮ್ಮನ್ನು ನೋಡಿ ಅಬ್ಸರ್ವ್ ಮಾಡಿ ಕಲಿಯೋದು. ನೀವು ಫೋನ್ ಹಿಡ್ಕೊಳ್ಳೋದು ನೋಡಿ ಅವರು ಫೋನ್ ಹಿಡ್ಕೋಬೇಕು ಅಂತ ಕೇಳ್ತಿರ್ತಾರೆ. ರೀಲ್ಸ್ ಸ್ಕ್ರಾಲ್ ಮಾಡೋದು ನೀವು ನೋಡಿ ಅದು ಮಾಡೋಕೆ ಕಲ್ತಿರುತ್ತೆ.
ಮಕ್ಕಳು ಹುಟ್ಟಿನಿಂದಲೇ ಅಬ್ಸರ್ವೇಷನ್ ಶುರು ಮಾಡ್ತಾರೆ. 2 ತಿಂಗಳಿಗೆ ಮುಖ ನೋಡಿ ಸ್ಮೈಲ್ ಮಾಡ್ತಾರೆ. 6 ತಿಂಗಳಿಗೆ ವಸ್ತುಗಳನ್ನ ಮೂವ್ ಮಾಡೋದು ಕಲಿತಾರೆ. 1 ವರ್ಷಕ್ಕೆ ಮನೆಯಲ್ಲಿ ಯಾವ್ಯಾವ ವಸ್ತು ಎಲ್ಲೆಲ್ಲಿರುತ್ತೆ ಅನ್ನೋದು ನಾಲೆಜ್ ಬಂದಿರುತ್ತೆ. ಅದೇ ರೀತಿ ಪದಗಳನ್ನ ರೆಕಗ್ನೈಸ್ ಮಾಡಿ ಭಾಷೆ ಅರ್ಥ ಮಾಡ್ಕೊಳ್ತಾರೆ ನಿಮ್ಮಿಂದ ನಿಮ್ಮನ್ನು ನೋಡಿನೇ. ಅಬ್ಸರ್ವೇಷನ್, ನೀವು ಮಾಡೋ ಕೆಲಸ, ಆಡೋ ಮಾತು ಅದೆಲ್ಲವನ್ನ ನೋಡಿ ಕಲಿತಾರೆ. ಹಾಗಾಗಿ ಪೇರೆಂಟ್ಸ್ ಮಕ್ಕಳ ಮುಂದೆ ಫಿನಾನ್ಷಿಯಲ್ ವಿಚಾರಗಳನ್ನು ಕೂಡ ಚರ್ಚೆ ಮಾಡಬೇಕು. ಉದಾಹರಣೆಗೆ ಯಾವುದೋ ಒಂದು ವಸ್ತುವಿನ ಬೆಲೆ ಡಿಸ್ಕಸ್ ಮಾಡೋದು, ರೇಷನ್ ಲಿಸ್ಟ್ ಡಿಸ್ಕಸ್ ಮಾಡೋದು, ಲೋನ್ ಬಗ್ಗೆ ಡಿಸ್ಕಸ್ ಮಾಡೋದು, ದುಡ್ಡು ಎಲ್ಲಿಂದ ಬರ್ತಿದೆ ಮನೆಗೆ, ಅದಕ್ಕೆ ಎಷ್ಟು ಕಷ್ಟ ಇದೆ, ಎಷ್ಟು ಬೆವರು ಸುರಿದಿದೆ, ಎಷ್ಟು ಸ್ಟ್ರಗಲ್ ಇದೆ ಅದರಲ್ಲಿ, ಅದು ಫ್ಯಾಮಿಲಿಗೆ ಗೊತ್ತಿರಬೇಕು. ಇಲ್ಲಾಂದರೆ ನೀವು ಎಷ್ಟೇ ಕಷ್ಟಪಡಿ, ಎಷ್ಟೇ ಒದ್ದಾಡಿಕೊಂಡು ಹಗಲಿಡೀ ಬಟ್ಟೆ ಹರ್ಕೊಂಡು ದುಡ್ಡು ತಂದು ಹಾಕಿ ನೀವು ಪುಕ್ಸಟೆ ಕೂತಿದ್ದೀರಾ ಅಂತ ಅಂದ್ಕೊಂಡಿರ್ತಾರೆ. ಅದರ ಬೆಲೆನೇ ಗೊತ್ತಿರೋದಿಲ್ಲ ಮಕ್ಕಳಿಗೆ. ದುಡ್ಡು ಬರುತ್ತೆ, ಸುಮ್ಮನೆ ಕೂತ್ಕೊಂಡ್ರು ಬರುತ್ತೆ, ತಂದ್ರೆ ಆಯ್ತು ಐಟಮ್ಸ್ ಅಂತ ಅನ್ಕೊಂಡಿರ್ತಾರೆ. ಎಲ್ಲಿ ತನಕ ಹಂಗೆ ಅನ್ಕೊಂಡಿರ್ತಾರೆ? ಎಜುಕೇಷನ್ ಮುಗಿದು ದುಡಿಯೋಕೆ ಹೋಗ್ತಾರಲ್ಲ, ಅವಾಗ ರಿಯಾಲಿಟಿ ಹಿಟ್ ಆಗುತ್ತೆ, ಅವಾಗ ಶಾಕ್ ಆಗುತ್ತೆ. ಅಲ್ಲಿ ತನಕ ಅದೇ ಭ್ರಮೇಲಿ ಇರ್ತಾರೆ ಅವರು. ಮಕ್ಕಳ ಕೈಯಿಂದಲೇ ಉಳಿತಾಯ. ನಿಮ್ಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಮಗು ಹುಟ್ಟದಾಗಿಂದ ಹಿಡಿದು ಚೈಲ್ಡ್ಹುಡ್ಡಲ್ಲೂ ಕೂಡ ಯಾರು ಮನೆಗೆ ಬಂದವರು ಮಕ್ಕಳ ಕೈಗೆ ಚಾಕ್ಲೇಟ್ ತಿನ್ನು, ಬಟ್ಟೆ ತಗೋ ಅಂತ ಹೇಳಿ ಸ್ವಲ್ಪ ಕ್ಯಾಶ್ ಕೊಟ್ಟು ಹೋಗೋದು ನೀವು ನೋಡಿರ್ಬೋದು. ಮಗುಗೆ ಅದು ಏನು ಅಂತಲೂ ಗೊತ್ತಿರೋದಿಲ್ಲ, ಏನೋ ಪೇಪರ್ ಥರ ಕಂಡಿರುತ್ತೆ. ಆದರೆ ಒಂದು ಹಂತಕ್ಕೆ ಬಂದಾಗ, 1-2-3 ವರ್ಷ ಆದಾಗ ಹಣ ಅಂತ ಗೊತ್ತಾಗುತ್ತೆ. ಆದರೆ ಅವಾಗಲೂ ಕೂಡ ಖರ್ಚು ಮಾಡೋಷ್ಟು ಗೊತ್ತಿರಲ್ಲ. ಸ್ಕೂಲಿಗೆ ಹೋಗೋ ಟೈಮ್ನಲ್ಲಿ ಚಾಕ್ಲೇಟ್ ತಗೊಳ್ಳೋಕ್ಕೆಲ್ಲ ಕಲ್ತ್ಕೊಳ್ತಾರೆ, ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಆ ಟೈಮ್ನಲ್ಲಿ. ನೀವು ಕೂಡ ಪಾಕೆಟ್ ಮನಿ ಕೊಡ್ತಿರ್ತೀರ, ಖರ್ಚು ಮಾಡ್ತಿರ್ತಾರೆ. ನೀವು ಅದರಲ್ಲಿ ಆರಂಭದಲ್ಲೇ ಇನ್ವೆಸ್ಟ್ಮೆಂಟು, ಈ ಈಕ್ವಿಟಿ ಇನ್ವೆಸ್ಟ್ಮೆಂಟು, ಫಿಕ್ಸೆಡ್ ಡೆಪಾಸಿಟ್ ಅವೆಲ್ಲ ಅರ್ಥ ಮಾಡಿಸೋದು ಕಷ್ಟ ಆಗ್ಬೋದು ಪ್ರೈಮರಿ ಸ್ಕೂಲ್ ಲೆವೆಲ್ಗೇನೆ, ಅಥವಾ 1ನೇ ಕ್ಲಾಸ್ 2ನೇ ಕ್ಲಾಸ್ ಲೆವೆಲ್ಗೇನೆ. ಆವಾಗ ನೀವು ಒಂದು ಅರ್ಥ ಮಾಡಿಸ್ಬೋದು, ಪಿಗ್ಗಿ ಬ್ಯಾಂಕು, ಆ ಹುಂಡಿ ಇರುತ್ತಲ್ಲ ಅದಕ್ಕೆ ಹಾಕಿ ನೋಡು, ಇವತ್ತು ನೀನು ಉಳಿಸಿದ್ರೆ ನೆಕ್ಸ್ಟ್ 10 ಡೇಸ್ ಉಳಿಸಿದ್ರೆ ನೀನು 1 ರೂಪಾಯಿಲಿ 10 ಡೇಸಲ್ಲಿ 1 ರೂಪಾಯಿದು ಏನು ತಗೊಳ್ತಿದೀಯಾ ಅದನ್ನು ತ್ಯಾಗ ಮಾಡಿದ್ರೆ 10 ದಿನ ಬಿಟ್ಟು ಅದೇ 10 ರೂಪಾಯಿಲಿ ದೊಡ್ಡ ವಸ್ತು ತಗೋಬೋದು ನೀನು. ಅಂದರೆ ಇವತ್ತಿನ ನಿನ್ನ ಅನುಭವಿಸುವಿಕೆಯನ್ನು ತ್ಯಾಗ ಮಾಡಿದ್ರೆ ಫ್ಯೂಚರ್ನಲ್ಲಿ ಕೆಲ ದಿನಗಳು ಬಿಟ್ಟು ನೀನು ದೊಡ್ಡದನ್ನು ಗಳಿಸ್ಬೋದು ಅನ್ನೋದನ್ನು ನೀವು ಆ ರೀತಿ ಪ್ರಾಕ್ಟೀಸ್ ಮಾಡಿಸ್ಬೋದು. ಅವ್ರಿಗೆ ಸ್ವಲ್ಪ ಐಡಿಯಾ ಬಂದಾಗ, ಪ್ರೈಮರಿ ಸ್ಕೂಲಲ್ಲೇ ಅವರು 5-6ನೇ ಕ್ಲಾಸ್ ದಾಟ್ತಾ ಇದ್ದಾಗ ನಿಧಾನಕ್ಕೆ ಅವರಿಗೆ ಇನ್ಸ್ಟಿಟ್ಯೂಷನಲ್ ಫಿನಾನ್ಸ್ ಬಗ್ಗೆ, ಅದು ಷೇರುಗಳಲ್ಲಿ ಹೂಡಿಕೆ, ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ, ಮೇನ್ಲಿ ಕಂಪನಿಗಳನ್ನು ಅರ್ಥ ಮಾಡ್ಕೊಳ್ಳೋದು, ಆದಾಯವನ್ನು ಕಂಪನಿಗಳದ್ದು ಅರ್ಥ ಮಾಡ್ಕೊಳ್ಳೋದು, ಬ್ಯಾಲೆನ್ಸ್ ಶೀಟ್ ಅರ್ಥ ಮಾಡ್ಕೊಳ್ಳೋದು, ಮೇಲ್ಮೇಲಕ್ಕೆ ಆಮೇಲೆ FDಲಿ ದುಡ್ಡಿಟ್ರೆ ಹೆಂಗೆ ವರ್ಕ್ ಆಗುತ್ತೆ, ಬ್ಯಾಂಕ್ ಹೆಂಗೆ ಫಂಕ್ಷನ್ ಆಗುತ್ತೆ ಅದೆಲ್ಲ ಹೇಳ್ಕೊಡೋದು. ನೋಡು, ನಮ್ಮಲ್ಲಿ ಇಷ್ಟು ವಸ್ತುಗಳಿದೆ, ಅಲ್ಲಿ ನೋಡು ಅಲ್ಲೊಂದು ಪೇಸ್ಟ್ ಇದೆ, ಅದು ಯಾವ ಕಂಪ್ನಿ, ಅದು ಏನು ಮಾಡುತ್ತೆ ತಿಳ್ಕೊ ಸ್ವಲ್ಪ ಹೋಗಿ. ನೋಡು ಅಲ್ಲೊಂದು ಪೆನ್ ಕಾಣಿಸ್ತಿದೆ, ಅದನ್ನು ಯಾವ ಕಂಪ್ನಿ ಮಾಡಿದೆ, ಹೇಗೆ ಮಾಡಿದೆ, ಅದರ ಬಿಸ್ನೆಸ್ ಏನು, ಎಷ್ಟು ಆದಾಯ ಗಳಿಸಿದೆ ಚೆಕ್ ಮಾಡು ಅಂತ ಹೇಳೋದು. ಸಣ್ಣ ಟಾಸ್ಕ್ ಕೊಟ್ಟು ಅವರಿಗೆ ಅರ್ಥ ಮಾಡಿಸ್ಬೋದು. ಮಾತಿನಿಂದಲೇ ಪಾಠ. ಸ್ನೇಹಿತರೆ, ಮಾತಿನಿಂದಲೇ ಪಾಠ. ಸೇ ಆ್ಯಂಡ್ ಡೂ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದ್ರ ಬಗ್ಗೆ ಹೇಳೋಕ್ಕೂ ಮುನ್ನ ಸ್ನೇಹಿತರೆ, ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಬಂದಾಗ, ಮಕ್ಕಳ ಫ್ಯೂಚರ್ ಸೆಕ್ಯೂರ್ ಮಾಡಬೇಕು ಅಂತ ಬಂದಾಗ ನಮಗೆ ಹಣಕಾಸಿನ ಬರ್ಡನ್ ತರೋ ಖರ್ಚುಗಳಿಂದ ಇಮ್ಯುನಿಟಿ ಪಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್. ಅದಕ್ಕಾಗಿ ಪ್ರತಿಯೊಬ್ಬ ಟರ್ಮ್ ಇನ್ಶೂರೆನ್ಸ್ ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಲೇಬೇಕು. ಹೆಲ್ತ್ ಇನ್ಶೂರೆನ್ಸ್ ಇಡೀ ಕುಟುಂಬಕ್ಕೆ ಮೆಡಿಕಲ್ ಸೆಕ್ಯೂರಿಟಿ ಕೊಟ್ಟರೆ, ಆಸ್ಪತ್ರೆ ಬಿಲ್ಗಳಿಂದ ರಕ್ಷಣೆ ಕೊಟ್ಟರೆ, ಮತ್ತೊಂದು ಕಡೆ ಟರ್ಮ್ ಇನ್ಶೂರೆನ್ಸ್ ಒಂದು ವೇಳೆ ದುಡಿಯೋ ವ್ಯಕ್ತಿಗೆ ಏನಾದರೂ ಆಗಿ ಅವರಿಲ್ಲ ಅಂತ ಆದರೆ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಕೊಡೋ ಕೆಲಸವನ್ನು ಟರ್ಮ್ ಇನ್ಶೂರೆನ್ಸ್ ಮಾಡುತ್ತೆ. 2 ಕೂಡ ಪ್ರೊಟೆಕ್ಷನ್ ಪ್ಲಾನ್ಗಳು, ಒಂದು ಆರೋಗ್ಯದ್ದು, ಇನ್ನೊಂದು ಜೀವನದ್ದು. ಒಂದು ಇಡೀ ಕುಟುಂಬ ಒಂದು ಸಿನಿಮಾ ನೋಡೋ ಹಣದಲ್ಲಿ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಎರಡನ್ನ ಕೂಡ ಮಾಡಿಸ್ಬೋದು. 400-500 ರೂಪಾಯಿಗೆಲ್ಲ ನಿಮಗೆ 1 ಕೋಟಿ ರೂಪಾಯಿ ಕವರೇಜ್ನ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ನೀವು ಹಾಗೆ 25 ಲಕ್ಷಕ್ಕೆ 50 ಲಕ್ಷಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮ್ಮ ಫ್ಯಾಮಿಲಿಗೆ, ಅಂದರೆ ಅಲ್ಲಿವರೆಗಿನ ಹಾಸ್ಪಿಟಲ್ ಬಿಲ್ ನೀವು ಫ್ರೀಯಾಗಿ, ನೀವು ಯಾವುದೇ ಚಿಂತೆ ಇಲ್ಲದೆ ಇನ್ಶೂರೆನ್ಸ್ ಕಂಪನಿ ಪೇ ಮಾಡುತ್ತೆ. ಅಪ್ಪಿತಪ್ಪಿ ಹುಷಾರು ತಪ್ಪಿದ್ರೆ. ನೀವಿನ್ನೂ ಕೂಡ ಮಾಡಿಸಿಲ್ಲ ಅಂದರೆ ಸ್ನೇಹಿತರೆ, 2ರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟಲ್ಲಿ ಕೊಟ್ಟಿರ್ತೀವಿ. ಮಿಸ್ ಮಾಡದೆ ಚೆಕ್ ಮಾಡಿ. ಈ 2 ಬೇಸಿಕ್ ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಪ್ಲಾನ್ಗಳ ಮಹತ್ವ ಅರ್ಥಕೊಂಡು ಆಮೇಲೆ ನೀವು ಬೇಕಾದ್ರೆ ಡಿಸಿಷನ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸೇ ಆ್ಯಂಡ್ ಡೂ ಕಾನ್ಸೆಪ್ಟ್ ಏನಿದೆ ಹಾಗಾದರೆ, ನಿಮ್ಮ ಆ್ಯಕ್ಷನ್ ಹಾಗೂ ಮಾತಿನ ಮೂಲಕ ಮಕ್ಕಳು ಕಲಿಯೋದು. ಸೊ ನೀವು ಮನೆಗೋಸ್ಕರ ಏನೇ ಮಾಡಿದ್ರು ಅದನ್ನು ಮಕ್ಕಳ ಮುಂದೆ ಜೋರಾಗಿ ಹೇಳಬೇಕು. ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ, ಉದಾಹರಣೆಗೆ ಈಗ ಊಟಕ್ಕೆ ಹೋಗೋಣ, ಟೈಮ್ ಆಯಿತು, ಮಲ್ಕೊಳ್ಳೋಕೆ ಹೋಗೋಣ, ಅಜ್ಜಿ ತಾತ ಬರ್ತಾ ಇದ್ದಾರೆ, ರೇಷನ್ ತರಕ ಅಂಗಡಿ ಹೋಗಬೇಕು, ಹೀಗೆ ಪ್ರತಿ ವಿಚಾರವನ್ನು ಕೂಡ ಹೇಳಿ ಮಕ್ಕಳಿಗೆ ಗ್ರಹಿಸೋ ರೀತಿ ಮಾಡಬೇಕು. ರುಟೀನ್ ಬಿಲ್ಡ್ ಆಗುತ್ತೆ. ಜೊತೆಗೆ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಬರುತ್ತೆ. ಸೈಕಾಲಜಿ ಪ್ರಕಾರ ಮಕ್ಕಳಿಗೆ 90% ಡಿಸಿಷನ್ ಮೇಕಿಂಗ್ ಸ್ಕಿಲ್ ಬರೋದು ಅರ್ಲಿ ಏಜಸ್ಸಲ್ಲಿ. ಅವರು ಏನೇನೆಲ್ಲ ನೋಡಿರ್ತಾರೆ, ಏನೇನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅದ್ರ ಮೇಲೆ ಬರುತ್ತೆ. ಜೊತೆಗೆ ಆರಂಭದ ದಿನಗಳಲ್ಲಿ A ಫಾರ್ ಆ್ಯಪಲ್ ಅಂತ ಸ್ಕೂಲಲ್ಲಿ ಹೇಳ್ಕೊಡ್ತಾರಲ್ಲ, ಅದೇ ಕಲೀಬೇಕಾದ್ರೆ. ಆದರೆ ಅದು ಕಲ್ತು ಆದಮೇಲೆ ಪ್ರೈಮರಿ ಸ್ಕೂಲಿಗೆ ಬರುವಷ್ಟರಲ್ಲಿ ನೀವು ಅವರಿಗೆ A ಫಾರ್ ಆಲ್ಫಾ, B ಫಾರ್ ಬ್ಯಾಲೆನ್ಸ್ ಶೀಟ್, C ಫಾರ್ ಕಾರ್ಪೊರೇಟ್ ಗವರ್ನೆನ್ಸ್, D ಫಾರ್ ಡೆಟ್, E ಫಾರ್ ಈಕ್ವಿಟಿ ಅಂತ ಫಿನಾನ್ಷಿಯಲ್ ಲೆಸನ್ಸ್ನ ಕೂಡ ಹೇಳ್ಕೊಡ್ಬೋದು ಸ್ನೇಹಿತರೆ. ತುಂಬ ಜನ ಸಕ್ಸಸ್ಫುಲ್ ಹೂಡಿಕೆದಾರರು, ಬಿಸ್ನೆಸ್ ಓನರ್ಸ್
ಈ ರೀತಿನೇ ಹೇಳ್ಕೊಡ್ತಾರೆ. ಪಾಕೆಟ್ ಮನಿಯಿಂದ ಪಾಠ. ಸ್ನೇಹಿತರೆ, ಮಕ್ಕಳಿಗೆ 10 ರಿಂದ 12 ವರ್ಷ ಆಗ್ತಿದ್ದ ಹಾಗೆ ಪಾಕೆಟ್ ಮನಿ ಕೊಡೋಕೆ ಶುರು ಮಾಡಬೇಕು. ನೀವು ಎಷ್ಟು ಬೇಗ ಕೊಡ್ತೀರೋ ಅಷ್ಟು ಬೇಗ ಅವರ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಶುರುವಾಗುತ್ತೆ. ಎಷ್ಟು ಹಣ ಕೊಡಬೇಕು ಅದು ನಿಮಗೆ ಬಿಟ್ಟಿದ್ದು. 50 ರೂಪಾಯಿ ಕೊಡ್ತಿರೋ, 100 ರೂಪಾಯಿ ಕೊಡ್ತಿರೋ, 500 ರೂಪಾಯಿ ಕೊಡ್ತಿರೋ, ಎಷ್ಟಾದ್ರೂ ಕೊಡಿ. ಪ್ರತಿದಿನ ಅಥವಾ ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಈ ರೀತಿ ಕೊಡಬೇಕು. ಹಾಗಂತ ಬ್ಲೈಂಡ್ ಆಗಿ ಮಜಾ ಮಾಡಿ ಅಂತ ಕೊಡೋದಲ್ಲ. ಒಂದಷ್ಟು ರೂಲ್ಸ್ ಫಿಕ್ಸ್ ಮಾಡಬೇಕು. ಆರಂಭದಲ್ಲಿ ಒಂದಷ್ಟು ಹೇಳಿದ್ರಿ, ಸ್ವಲ್ಪ ಡೀಟೇಲ್ ಆಗಿ ಹೋಗೋಣ ಈಗ. ಫಾರ್ ಎಕ್ಸಾಂಪಲ್, ನೀವು ಪ್ರತಿದಿನ ಅಥವಾ ವಾರಕ್ಕೊಂದ್ಸಲ ಕೊಡೋ ಹಣದಲ್ಲಿ ಪ್ರತಿ ಸಲ ಮಗು ಒಂದಿಷ್ಟು ಸೇವಿಂಗ್ಸ್ ಮಾಡ್ತಾ ಹೋಗಬೇಕು. ಇವತ್ತು 50 ರೂಪಾಯಿ ಕೊಟ್ರೆ ಅದರಲ್ಲಿ 40 ರೂಪಾಯಿ ಖರ್ಚು ಮಾಡ್ಲಿ, 10 ರೂಪಾಯಿ ಸೇವ್ ಮಾಡ್ಲಿ. ಜೊತೆಗೆ 2-3 ತಿಂಗಳಿಗೊಂದ್ಸಲ ಆ ಸೇವಿಂಗ್ಸ್ ನ ಕೂಡ ಮಗು ಖರ್ಚು ಮಾಡ್ತಾ ಇರಬೇಕು. 3 ತಿಂಗಳ ನಂತರ ಮಗು ಹತ್ರ 0 ಬ್ಯಾಲೆನ್ಸ್ ಇರಬೇಕು. ಇದರಿಂದ ಮಕ್ಕಳು ಏನ್ ಕಲಿತಾರೆ ಅಂದ್ರೆ ನೀಡ್ಸ್ ಮತ್ತು ವಾಂಟ್ಸ್ ನಡುವಿನ ಡಿಫರೆನ್ಸ್ ಕಲಿತಾ ಹೋಗ್ತಾರೆ. ಅಂದ್ರೆ ತಮ್ಮ ಆಸೆಗಳು ಯಾವುದು, ಅವಶ್ಯಕತೆಗಳು ಯಾವುದು ಅನ್ನೋದನ್ನ ಮಕ್ಕಳು ಡಿಫರೆನ್ಶಿಯೇಟ್ ಮಾಡ್ತಾ ಹೋಗ್ತಾರೆ. ಕಡಿಮೆ ಹಣದ ಬೇಸಿಕ್ ನೀಡ್ಸ್ ಮೇಲೆ ರೆಗ್ಯುಲರ್ ಆಗಿ ಖರ್ಚು ಮಾಡ್ತಾ ಹೋಗ್ತಾರೆ. ತಮಗಿಷ್ಟದ ವಸ್ತುವನ್ನ ತಗೊಳ್ಳೋಕೆ ದುಡ್ಡನ್ನ ಉಳಿಸ್ತಾ ಹೋಗ್ತಾರೆ. ನಿಮಗೆ ಆರಂಭದಲ್ಲೇ ಹೇಳಿದ್ವಲ್ಲ ಆ ರೀತಿ ಫಿನಾನ್ಷಿಯಲ್ ಪ್ಲಾನಿಂಗ್ ಕಲಿತಾರೆ. ಇಲ್ಲೂ ಕೂಡ ಮಕ್ಕಳ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ಮಕ್ಕಳು ಚೂರು ದೊಡ್ಡವರು ಆಗ್ತಾ ಬೇಸಿಕ್ಸ್ ಎಲ್ಲ ತಿಳಿಸ್ಕೊಟ್ಟ ಆದ್ಮೇಲೆ, ಇಷ್ಟೋ ತನಕ ಹೇಳಿದ್ವಲ್ಲ ಅದೆಲ್ಲ ಅವರಿಗೆ ಒಂದು ರೌಂಡ್ ಎಜುಕೇಶನ್ ಆದ್ಮೇಲೆ ಸಣ್ಣ ಅಮೌಂಟ್ ಕೊಡ್ಬೋದು ನೀವು ಅವರಿಗೆ. ಮೊದಲಿಗೆ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡು ಅಂತ ಹೇಳ್ಬೋದು. ನೀನೇ ಚೂಸ್ ಮಾಡು, ನೀನೇ ರಿಸರ್ಚ್ ಮಾಡು, ಹಾಕು 1000 ರೂಪಾಯಿ ಹಾಕು. ಆತನಿಗೆ ಆ ಡಿಸಿಷನ್ ಮಾಡಕ್ ಬಿಡ್ಬೇಕು. ಇಲ್ಲ ತೀರಾ ಆತನಿಗೆ ನಾಲೆಜ್ ಬಂದಾಗಿದೆ, ತುಂಬಾ ಹೇಳ್ಕೊಟ್ಟಿದ್ದೀರ ಅಂದ್ರೆ ಶೇರೆ ಹಾಕ್ತೀನಿ ನಾನು ಅಂತ ಆತ ಉತ್ಸಾಹ ತೋರಿಸ್ತಿದ್ದಾನಂದ್ರೆ ಕೊಡಿ 1000 ರೂಪಾಯಿನೋ, 5000 ರೂಪಾಯಿನೋ, 10,000 ರೂಪಾಯಿನೋ ಆತನಿಗೆ ಕೊಡಿ. ಮಿಸ್ಟೇಕ್ ಮಾಡಕ್ ಬಿಡಿ. ಆತ ಓನ್ ರಿಸರ್ಚ್ ಮಾಡ್ಲಿ ಅಥವಾ ಆಕೆ ಓನ್ ರಿಸರ್ಚ್ ಮಾಡ್ಲಿ. ಆ ತಪ್ಪು ಮಾಡಿದ್ಮೇಲೆ, ಚಿಕ್ಕ ಅಮೌಂಟ್ ಅಲ್ಲಿ ತಪ್ಪು ಮಾಡಿ ಅವರು ಪಾಠಗಳನ್ನ ಕಲಿತಾರಲ್ಲ, ಅದರಿಂದ ಅವರು ನೆಕ್ಸ್ಟ್ ದೊಡ್ಡ ಅಮೌಂಟ್ ಇಂದ ಮಿಸ್ಟೇಕ್ ಮಾಡೋದನ್ನ ಅವಾಯ್ಡ್ ಮಾಡಬಹುದು. ಹ್ಯೂಜ್ ಅಮೌಂಟ್ ಅನ್ನ ಕಳ್ಕೊಳ್ಳೋದನ್ನ ಅವಾಯ್ಡ್ ಮಾಡಬಹುದು. ಚಿಕ್ಕ ವಯಸ್ಸಲ್ಲೇ ನಿಮ್ಮ ದುಡ್ಡಲ್ಲೇ ಸಣ್ಣ ಪುಟ್ಟ ಅಮೌಂಟ್ ಅಲ್ಲೇ ಮಿಸ್ಟೇಕ್ಸ್ ಮಾಡಿ ಅವರು ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಫ್ಯೂಚರ್ ನಲ್ಲಿ ಬಿಗ್ ಬ್ಲಂಡರ್ಸ್ ನ ಅವಾಯ್ಡ್ ಮಾಡಬಹುದು. ಹೀಗೆ ಸ್ನೇಹಿತರೆ, ಇವುಗಳನ್ನ ಫಾಲೋ ಮಾಡಿದ್ರೆ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ದುಡ್ಡಿನ ಮಹತ್ವವನ್ನು ನೀವು ಅರ್ಥ ಮಾಡಿಸಬಹುದು. ದುಡ್ಡು ಗಿಡದಲ್ಲಿ ಬರಲ್ಲ ಅನ್ನೋದನ್ನ ನೀವು ಅವರಿಗೆ ಕರೆಕ್ಟ್ ಆಗಿ ಮನದಟ್ಟು ಮಾಡಬಹುದು. ಜೊತೆಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ಆಗ್ಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ನಿಮಗೆ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಭಾರತದ ಎಲ್ಲ ಟಾಪ್ ಪ್ರೊವೈಡರ್ ಗಳ ಪ್ಲಾನ್ ಗಳನ್ನ ಕಂಪೇರ್ ಮಾಡಬಹುದು. ನಿಮ್ಮ ಬೇಸಿಕ್ ಡೀಟೇಲ್ಸ್ ಹಾಕಿದ್ರೆ ಸಾಕು. ನಿಮಗೆ ಎಷ್ಟು 400-500 ರೂಪಾಯಿಗೆಲ್ಲ ಎಷ್ಟು ಅಮೌಂಟ್ ನ ಕವರೇಜ್ ಸಿಗುತ್ತೆ, ನಿಮ್ಮ ಏಜ್ ಎಷ್ಟು ಅದೆಲ್ಲ ನೋಡ್ಕೊಂಡು ನೀವು ಅಲ್ಲಿ ಅಪ್ಲೈ ಮಾಡಿ ಕೆಲವೇ ಡೀಟೇಲ್ಸ್ ಅನ್ನ ಫಿಲ್ ಮಾಡೋ ಮೂಲಕ ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಆಮೇಲೆ ನೀವು ಡಿಸಿಷನ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.